ನೋಡಕ್ ಭಾರಿ ಕಾಣಿಸುತ್ತಾ रसमलाई ಇದು रबड़ी रसगुल्ला ड्राई फ्रूट रसगुल्ला ಆಮೇಲೆ ಅದು ನಾವು ಟೇಸ್ಟ್ ಮಾಡಿದ್ವಲ್ಲ ಜಾಗರಿ ರಸಗುಲ್ಲ ಮಸ್ತ್ ಘಮ ಘಮ ಮೊದಲ ಲವ್ ಮಾಡಾಗ ಹೊರಗೆ ಕರ್ಕೊಂಡು ಹೋಗಕ ಅಂಜತಿದ್ದ ಕೈ ಕಾಲು ನಡಕ್ತಿದ್ದೀವನು ಮೋಮೋಸ್ ಟೇಸ್ಟ್ ಮಾಡಾಕತ್ತೀವಿ ನೋಡು ಹೆಂಗಿರುತ್ತೆ ನೈಟ್ ಔಟ್ ಬೇಡ ಅಂತೀನಾ ನಮಸ್ಕಾರ ರೀ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ಐ ಯೂಟ್ಯೂಬ್ ಚಾನಲ್ ಇವತ್ತೆಲ್ಲಿ ಕತ್ತಲ್ದಾಗದಿರಿ ಏನಾಗುತ್ತೇನೆ ಇವತ್ತ ಬ್ಲಾಗ್ ಒಳಗೆ ನೀವು ಇದು ತಮ್ಮನೇಲಿ ನೋಡ್ದಂಗ ನೈಟ್ ಔಟ್ ಹೊಂಟಿವಿ ಇವತ್ತ ನೈಟ್ ಔಟು ಅನ್ಬೋದು ಒಂಥರ ಡೇಟಿಂಗ್ ಅನ್ಬೋದು ಅಂದ್ರೆ ಓಲ್ಡ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮೊದ್ಲಿನ ಮೆಮೊರಿಗಳನ್ನ ವಾಪಸ್ ರಿವರ್ಸ್ ತರುಮಂತೇಳಿ ಸ್ವಲ್ಪ ಆಮೇಲೆ ರಾತ್ರಿ ಸ್ವಲ್ಪ ಈಗ ಅಡ್ಡಾಡೋದು ಸ್ವಲ್ಪ ಡವ್ ಐತಿ ಇದಕ್ಕೆ ರಾತ್ರಿ ಅಡ್ಡಾಡ್ಬೇಕಂತ ಭಾಳ ಅಂತಿರ್ತಾಳ ಹೊರಗೆ ಹೆಂಗಿರುತ್ತ ಏನಿಲ್ಲ ಲೈಟಿಂಗ್ಸ್ ಹಂಗೆ ಎಲ್ಲ ಅಂಗಡಿಗಳು ಸ್ವಲ್ಪ ಸ್ಟ್ರೀಟ್ ಫುಡ್ ತಿನ್ಕೊಂಡು ಹೆಂಗಿರುತ್ತಾ ಅಂತೇಳಿ ಅದಕ್ಕೆ ಇವತ್ತು ನೈಟ್ ಔಟ್ ಹೊಂಟೀವಿ ನಮ್ಮ ಜೊತೆ ನೀವು ಬರ್ರಿ ಹೆಂಗಿರುತ್ತೆ ನೋಡಮ್ಮ ನೈಟ್ ಔಟು ನಮ್ಮ ರೈಡ್ ಸ್ಟಾರ್ಟ್ ಮಾಡೋಣ ಬರ್ರಿ ಗಾಯ್ಸ್ ಈಗ ನೈಟ್ ಔಟ್ ಓಡಾಡಕ್ಕೆ ಶಕ್ತಿ ಬೇಕಲ್ಲ ಫಸ್ಟಿಗೆ ಮೇಡಮ್ ಅವ್ರಿಗೆ ಗೋಬಿ ಮಂಚೂರಿ ಇಷ್ಟ ಅಂತ ಗೋಬಿ ಮಂಚೂರಿ ಮಾಡ್ಸಾಗುತ್ತೀವಿ ಗೋಬಿ ಮಂಚೂರಿ ತಿಂದು ಸ್ವಲ್ಪ ಹೊರಗೆ ಅಡ್ಡಾಡೋದು ಹೆಂಗಿರುತ್ತೆ ಅಂತ ಎಲ್ಲ ಭಾಳ ದಿನ ನಾವು ರಾತ್ರಿ ಅಡ್ಡಾಡಿಲ್ಲ ಜಾಸ್ತಿ ಬರೀ ಕೆಲ್ಸಕ್ಕೆ ಹೋಗ್ತಿದ್ವಲ್ಲ ಸ್ವಲ್ಪ ಅಡ್ಡಾಡೋದು ಹೋಟೆಲ್ ಪ್ರೇಮ ಅವರು ಊರಿಗೆ ಹೋಗಿಲ್ಲ ಒಟ್ಟ ಹೊರಗೆ ಹೋಗಿಲ್ಲ ಸೊ ಇನ್ಮೇಲೆ ಸ್ವಲ್ಪ ಅಡ್ಡಾಡೋಮು ಫಸ್ಟಿಗೆ ಶಕ್ತಿ ತೊಗೊಳಮು ಗೋಬಿ ಮಂಚೂರಿ ಇಲ್ಲಿ ಭಾಳ ಮಸ್ತ್ ಮಾಡ್ತಾರೆ ಈ ಕೊಡಗಿಹಳ್ಳಿ ಬಲ್ಲಿ ಅದಕ್ಕೆ ಇಲ್ಲಿ ಬಂದೀನಿ ಸ್ಮೆಲ್ ಕರ್ಕೊಂಬಂದೈತೆ ನನಗೆ ತಿಂದು ಸ್ಟಾರ್ಟ್ ಮಾಡೋದು ಗಾಯ್ಸ್ ಗೋಬಿ ರೆಡಿ ಗೋಬಿ ರೆಡಿ ಆಗೈತಿ ಮಸ್ತ್ ಘಮ ಘಮ ಇದು ಒಂದು 3-4 ವರ್ಷದ ಹಿಂದೆ ತಿಂದಿದ್ದು ಅದೇ ಸ್ಮೆಲ್ಲು ಅದೇ ರುಚಿ ಅದಕ್ಕೆ ಹುಡ್ಕ್ಯಾಡ್ಕೊಂಡು ಬಂದು ಇಲ್ಲೇ ಬಂದು ತಿಂತೀನಿ ನಾನು ಸೇಮ್ ಟೇಸ್ಟ್ ಎಲ್ಲ ಸ್ಟ್ರೀಟ್ ಫುಡ್ಸು ನೀವು ಯಾವಾಗಾರ ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ ತಿಂದ್ರೆ ನಾವು ಯಾವಾಗರೊಮ್ಮೆ ತಿಂತೀವಿ ದಿನ ತಿನ್ಬಾರ್ದು ಭಾಳ ಡೇಂಜರ್ ಇದು ಬಾಯಿ ರುಚಿ ಒಂದ್ಸಲ ತಿನ್ನೋದು ಮುಂದಾಯ್ತು ಮತ್ತೆ 2 ವಾರ 1 ವಾರ ಸರಿ ಕಂಟಿನ್ಯೂ ತಿನ್ಬೇಡ್ರಿ ತಿನ್ಕೋತಿದ್ರು ಬಿಡ ಅನ್ಸಲ್ಲ ಅಷ್ಟು ಟೇಸ್ಟ್ ಐತಿ ಇದರಿಂದ ಬಿದ್ದು ಮತ್ತೆ ನಮ್ಗೆ ಹೆಲ್ತ್ ಹಾಳಾಗುತ್ತೆ ಕಳೆದೋಯ್ತು ನನ್ನ ಮನಸ್ಸೀಗ ಸಿಕ್ಕಿದಳು ಬೇಗ ನನ್ನ ಹೆಂಡತಿಗ ಈ ತರ ಹಿಂಗ ಗಾಡಿಗಳು ಒಟ್ಟು ಹಿಂಗ್ ಲೈಟ್ ಹಚ್ಕೊಂಡು ಕಿಂಗ್ 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 ಅನ್ಕೋತ ಟ್ರಾಫಿಕ್ನಾಗ ಇದ್ದು ಒದ್ದಾಡ್ಕೋತ ಬರೋದು ಇಷ್ಟ ಅಂತ ಈಗ ಇದಕ್ಕಿಂತ ಭಾಳ ಇಷ್ಟ ಏನಾಗುತ್ತೆ ಗೊತ್ತೇನು ಯಾವ್ದು ಕಲರ್ ಲೈಟ್ ಹಾಕಿರ್ತಾರ ಗೊತ್ತು ಅದು ರಾತ್ರಿ ನೋಡಕ ಭಾಳ ಇಷ್ಟ ಕಲರ್ ಲೈಟ್ ನೋಡಕ್ ಇಷ್ಟ ಇಲ್ಲ ಐತ್ ನೋಡಿ ಇಲ್ಲಿ ಮುಂದೆ ಇಲ್ಲಿ ಕಲರ್ ಲೈಟ್ ಇಲ್ಲಿ ಐತ್ ನೋಡಿ ಇಂತ ಜಾತ್ರೆ ಜಗಮಗ ಜಾತ್ರೆ ಚಂದ ಅನ್ಸುತ್ತ ಒಳಗೆ ಹೋಗಕ್ಕಂತೂ ಇನ್ನೂ ಚಂದ ಅನ್ಸುತ್ತ ಆದ್ರ ಒಳಗೇನು ಹೋಗಲ್ಲ ನೈಟ್ ಔಟ್ ಹೋಗೋಣ ಬೇಡ ಅಂತೀನಾ ಸುತ್ತೋ ಬಾಡಿನ ಅಲ್ಲೊಂದು ತೋರ್ಸ್ ಈಗ ಇಲ್ಲಿ ಯಾವ್ದಿದು ಚಾಕ್ ನೋಡಿ ಎಷ್ಟೈತಿ ಇಲ್ಲಿ 149 ಬರೀ ಒಂದ್ ಕಪ್ ಚಾಕ್ ಯಾವ ಕುಡಿತಾನು 10 ರೂಪಾಯಿ ಒಂದು ಚಾ 149 ಅದು ಮತ್ತೆ ನಾವು ಹೊರಗೆ ಮಾಡ್ತೀವಲ್ಲ ಆ ತರ ಟೇಸ್ಟ್ ಇರಂಗಿಲ್ಲ ಬರೇ ಸ್ಟ್ರೀಟ್ ಫುಡ್ಸ್ ಇಲ್ಲಿ ನೋಡಿ ಇಲ್ಲಿ ಇವೆಲ್ಲ ಬರೀ ಸ್ಟ್ರೀಟ್ ಫುಡ್ಸ್ ಇವೆಲ್ಲ ಟೇಸ್ಟ್ ಇದು ಮೊದಲ ಲವ್ ಮಾಡಾಗ ಹೊರಗೆ ಕರ್ಕೊಂಡು ಹೋಗಕ ಅಂಜತಿದ್ದ ಕೈ ಕಾಲು ನಡಕ್ತಿದ್ದೀವನು
ಎದಕ್ ಅಂಜಿತಿದ್ದಿ ಮೊದಲ್ ನಾನು ಹೊರಗ್ ಕರ್ಕೊಂಡ್ ಹೋಗಕ್ಕ? ಆಗ ಲೈಸೆನ್ಸ್ ಇರ್ಲಿಲ್ಲ. ಹೆಚ್ಚು ಕಮ್ಮಿ ಯಾರ ಕೈಗಾರ ಸಿಕ್ಕರು ಹೊಡೆದ್ರು ಹೊಡೆಸ್ಕೊಂಡ್ ಬರ್ಬೇಕಾಗಿತ್ತು. ಈಗ ಅಂಜಿಕ್ ಬರ್ಲಾನು? ಈಗ ಈಗ ಪದ್ರ ಗುಡ್ಸ್ಬಿಡ್ತೀನಿ ಎಲ್ಲರಿಗೆ. ಮೊದಲ ಚಂದ ಐತಿ, ಈಗ ಚಂದ ಐತಿ. ಆದ್ರೂ ಗೈಸ್ ಇನ್ನೊಂದ್ ಏನ್ ಗೊತ್ತೇನ, ನಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕಂದ್ರ ಮದುವೆ ಆಗಿಂತ ಲವ್ ಮಾಡಾಗಿರ್ತೈತಲ್ಲ ಅದೊಂದು ಎಕ್ಸ್ಪೀರಿಯನ್ಸ್. ಬರೇ ನೋಡೋದು, ನಗುವುದಾಗ್ಲಿ, ಯಾವಾಗಾರ ಕದ್ ಮೀಟ್ ಆಗೋದಾಗ್ಲಿ, ಅದೋ ಒಂಥರ ಭಾರಿ ಮಜಾ ಇರ್ತೈತಲ್ಲ. ಈಗೂನು ನಾವು ಮಜಾ ಮಾಡ್ಕೊಂಡ್ರೆ ಮಜಾ ಇರ್ತೈತಿ, ಬಟ್ ಆ ಫೀಲ್ ಯಾರಿಗೂ ಮರೆಯಕ್ಕಾಗಲ್ಲ. ಅದು ಭಾರಿ ಎವರ್ ಗ್ರೀನ್ ಅದು ನನಗೆ ಅದು ಚಲೋ ಅನ್ಸುತ್ತ ಹೇಳ್ಬೇಕಂದ್ರೆ. ಈಗೇನ್ ಬಿಡು ನಾರ್ಮಲ್ ಆಗಿ ಇಬ್ರು ಜೊತೆ ಇರ್ತೀವಿ, ಏನ ಕಾಸೇನು ಅನ್ಸಲ್ಲ, ಕಾಸು ಅನ್ಸತ್ತ. ಆದ್ರೂ ಅದು ಟಾಪ್ ಒಳಗಿಡ್ತೀನಿ ನಾ. ಆ ಎಕ್ಸ್ಪೀರಿಯನ್ಸ್ ಯಾರ್ಯಾರಿಗೆ ಇಷ್ಟ ಐತಿ ಅದು. ಈಗ ಯಾರ್ಯಾರು ಲವ್ ಮಾಡಾಗುತ್ತಿಲ್ಲ ಎಲ್ಲರಿಗೂ ಹೇಳ್ತೀನಿ, ಫಸ್ಟ್ ಲವ್ ಹುಟ್ಟಾಗಿದ್ದು ಅದೇ ಮಜಾ. ಆಮೇಲೆ ಅಂತ ಪರಿ ಮಜಾ ಅನ್ಸಂಗಿಲ್ಲ. ಅದು ಒಂದಾದ್ಮೇಲೆ ಮಜಾ ಬರಲ್ಲ, ಒಂದಾಲಿಕ್ಕಂದ್ರೂ ಮಜಾ ಇರ್ತೈತೆ ಅನ್ಸುತ್ತೆ ನನಗೆ. ಮೇಡಮ್ ಅವರು ಅಲ್ಲಿ ಕಾಣತ್ ನೋಡು ಗುಂಡಾಸ್ ಕೆಫೆ, ಅಲ್ಲೋಕೇಸಿ ಕಾಫಿ ಇಲ್ಲಿಗೆ ಚಾ ಕುಡಿ ಅಂತ. ಒಂದು ಚಾಕ್ ಏನಿಲ್ಲ ಅಂದ್ರು ಮಿನಿಮಮ್ 100 ರೂಪಾಯಿ ಇರ್ತೈತಿ. ಇಂತಲ್ಲಿ ಕೆಫೆ ಅಂತ ಎಲ್ಲಿರ್ತಾವ ಸೀದಾ ಕಿಶಕ್ ಕತ್ರಿ ಅಂದಂಗೆ. ಆದ್ರೆ ಹೊರಗೆ ಸಿಗುವಷ್ಟು ಚಲೋನು ಸಿಗಂಗಿಲ್ಲ ಅಂತಲ್ಲಿ ಚಾ. ಹೊರಗೆ ಸಿಗೋದ ಮಜಾ ಅಂತೀನಿ. ಲಾಸ್ಟಿಂಗ್ ಹೊರಗೆ ಚಾ ಕುರಿಸಿ ಕಡ್ಕೊಂಡು ಹೋಗ್ತೀನಿ ಬಾ, ಹೊರಗಿನ ಚಾ ಹೆಂಗಿರ್ತದೆ ತೋರಿಸ್ತೀನಿ. ಏನ್ ತಿಂತೀಯಮ್ಮ ಈಗ? ಏನ್ ತಿನ್ನಿಸ್ಲಿ ತಿಂದ್ಬಿಡ್ತೀಯ? ನಾನ್ ವೆಜ್ಜಾ? ಹಾ ಜೋರ ಓನ್ಲಿ ವೆಜ್ ಅಂತ ನೋಡು. ಇಲ್ಲಿ ಎಷ್ಟೋ ಅಂಗಡಿ ಅದಾವ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ವೆರೈಟಿ ಬೇರೆ 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 ಥರದ್ದು ಅಂಗಡಿ ಅದಾವ. ನೋಡು ಯಾವ್ದಾರ ಒಂದು ಇಡ್ಲಿ ಜೊತೆ ಚಿಕನ್ ಕರಿ, ಇಡ್ಲಿ ವಿತ್ ಚಿಕನ್ ಸಾಂಬಾರ್, ಏನೇನು ಕಾಂಬಿನೇಷನ್ ಮಾಡಾಗುತ್ತಾರ ಗೊತ್ತಲ್ಲ. ಈಗ ನೆಕ್ಸ್ಟ್ ನಾವು ಮೋಮೋಸ್ ತಿನ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಮೋಮೋಸ್ ತಿನ್ನಕ್ಕೆ ಹೋಗಿ ಸೋಯಾ ಚಾಪ್ಸ್ ತಿನ್ನಕ್ಕೆ ಬಂದೀವಿ. ಇಲ್ಲಿ ಸೋಯಾ ಚಾಪ್ಸ್ ಇನ್ನೂ ರೆಡಿ ಮಾಡಿಲ್ಲ ಅಣ್ಣ, ಇನ್ನೂ ರೆಡಿ ಮಾಡ್ಬೇಕು. ನೆಕ್ಸ್ಟ್ ಬೇರೆ ಎಲ್ಲಾರು ನೋಡೋಮಂತ ಇನ್ನೊಂದು ಕಡೆ ಬಾ. ಗೈಸ್ ನಾವೀಗ ಮೋಮೋಸ್ ತಿನ್ನಕ್ಕೆ ಬಂದೀವಿ. ಮೋಮೋಸ್ ಫ್ರೈ ಆಗ್ಬಿಡ್ತಾವೆ. ಅಣ್ಣಾರ ಬಲ್ಲಿ ಮೋಮೋಸ್ ಫೇಮಸ್ ಇಲ್ಲಿ, ಅದಕ್ಕೆ ಇಲ್ಲಿ ಬಂದೀವಿ. ಫ್ರೈಡ್ ಮೋಮೋಸು ಟೇಸ್ಟ್ ಮಾಡೋದು ಹೆಂಗಿರುತ್ತಂತ. ಮಸ್ತ್ ಇರುತ್ತೆ. ಅಕ್ಕ ಅಣ್ಣ ಇಬ್ರು ಶೇರ್ ಮಾಡ್ತಾರೆ, ನಾವಿಬ್ರು ಸೇರಿ ತಿಂತೀವಿ. ಈಗ ಬಿಸಿ ಮೋಮೋಸ್ ರೆಡಿ. ಟೇಸ್ಟ್ ಮಾಡೋ ಜಾಸ್ತಿ ಬಿಸಿ ಅದಾವ, ರೊಚ್ಚಿಗೆ ತಿನ್ನಾಕೋದ್ರೆ ಬಾಯಿ ಸುಟ್ಕೊಂಡ್ಬಿಡ್ತೀವಿ. ಏನದು ಸಾಸು, ಟೊಮೆಟೊ ಸಾಸು, ಪೀನಟ್ಟು ಮತ್ತೆ ಮೈನೀಸ್. ಈ ಮೂರು ಕಾಂಬಿನೇಷನ್ ಅಲ್ಲಿ ಈಗ ನಾವು ಮೋಮೋಸ್ನ ಟೇಸ್ಟ್ ಮಾಡಾಕತ್ತೀವಿ. ನೋಡು ಹೆಂಗಿರುತ್ತೆ. ಪ್ರೆಸೆಂಟಿಂಗ್ ಫಾರ್ ಯು ಬೇಬಿ. ಮೋಮೋಸ್ ಟೇಸ್ಟ್ ಮಾಡಿ. ಇವತ್ತು ಮೋಮೋಸ್ ತಿನ್ನೋದು ರೇರಿಕೆ, ಸೊ ಇವತ್ತು ತಿನ್ಸಾಗುತ್ತೀನಿ. ಮಸ್ತ್ ಇರುತ್ತೆ. ಗೋಬಿ ಮಂಚೂರಿ ಲೆವೆಲ್ಗೆ ಇರ್ತೈತಿ ತಿನ್ನೋ. ವೆಜ್ ತಿನ್ಬೇಕು ಆಲ್ಮೋಸ್ಟ್, ಚಿಕನ್ ಕಮ್ಮ. ವೆಜ್ ಒಳಗೆ ಟೇಸ್ಟ್ ಭಾಳ ಇರ್ತದೆ ಗೈಸ್. ಕ್ಯಾಬೇಜ್ ಏನೇನು ಅದಾವ, ಸ್ವಲ್ಪ ಮಯೋನೀಸ್ ಹೊಡಿತೀನಿ ನೋಡಿ. ಮಯೋನೀಸ್ ಡೇಂಜರಪ್ಪು, ಭಾಳ ತಿನ್ನಬಾರ್ದು, ಜಲ್ದಿ ಡೈಜೆಸ್ಟ್ ಆಗಲಿದ್ದು ಹೊಟ್ಯಾಗ. ವಿತ್ ಸೂಪ್ ಕೊಟ್ಬಿಟ್ಟಾರ ನಮ್ಗೆ, ವೆಜ್ ಸೂಪ್ ಅಂತ. ವೆಜ್ ಸೂಪ್ ಅಂದ್ರೆ ಇವನ್ನೆಲ್ಲ ಏನು ಕುದಿಸ್ಯಾರಲ್ಲ ತರಕಾರಿ, ಕುದಿಸಿದ್ದ ರಸ ಆಯ್ತದ, ಅದನ್ನ ತಿನ್ನಾಗುತ್ತೀನಿ, ಕುಡಿಯಾಗುತ್ತೀನಿ. ನಾವು ಬೆಲ್ಲದ ರಸಗುಲ್ಲ ಅಂತಿದ್ರು, ಇದನ್ನ ಟೇಸ್ಟ್ ಮಾಡಕ್ ಬಂದೀನಿ ಈ ಸದ್ದ ಹೊಸದಾಗಿ. ಸಕ್ರಿದ ರಸಗುಲ್ಲ ನೋಡಿದ್ವಿ, ಇದು ಒಂಥರ ಬೆಲ್ಲದ ರಸಗುಲ್ಲ ಐತಿ. ಸ್ಮೂತ್ ಐತಲ್ಲ, ಸ್ವಲ್ಪ ಜಾಸ್ತಿ ಗಟ್ಟಿ ಇರ್ತಾವ ನಾವು. ಇಲ್ಲಿ ಮೆನ್ಯೂನ ಐತಿ ಬೇರೆ ಬೇರೆ ಥರದ್ದು. ನೀರು ಕುಡ್ದೋಗತ್ಲ ಕುಡೋದಿಲ್ಲ, ನಾ ಟೇಸ್ಟ್ ಮಾಡ್ತೀನಿ ತೋರಿಸ್ತಾರೆ. ಗ್ಯಾಸ್ ಇದು ಚಲೋ ಐತಿ, ಚೆನ್ನಾಗೈತಿ. ಟೇಸ್ಟ್ ಮಾಡೋಣ ಇದನ್ನು. ಇಂಥವು ಡಿಫ್ರೆಂಟ್ ಐತಿ, ಸ್ವೀಟ್ನೆಸ್ ಒಳಗೆ ಡಿಫ್ರೆಂಟ್ ಐತಿ. ಯಾರ್ಯಾರು ಟ್ರೈ ಮಾಡ್ರಿ ಹೇಳ್ರಿ, ಇದನ್ನು ಕಮೆಂಟ್ ಮಾಡ್ರಿ. ಜಾಗ್ರಿ ರಸಗುಲ್ಲ ಮತ್ತು ಅಣ್ಣನ ಮೇಲೆ ಏನೇನೋ ವೆರೈಟಿ ಅದಾವ, ತೋರಿಸ್ತೀನಿ ಸದ್ದ.
ನೋಡ್ರಿ ಈಗ ಈ ಕ್ಯಾಬ್ ಇದು रसमलाई, ರಸಮಲೈ, ಇದು रबड़ी रसगुल्ला, ರಬಡಿ ರಸಗುಲ್ಲ, ये ड्राई फ्रूट रसगुल्ला, ಡ್ರೈ ಫ್ರೂಟ್ ರಸಗುಲ್ಲ, ಆಮೇಲೆ ಅದು ನಾವು ಟೇಸ್ಟ್ ಮಾಡಿದ್ವಲ್ಲ ಜಾಗ್ರಿ ರಸಗುಲ್ಲ. जागरी रसगुल्ला। ಹಾಂ, ಸೊ ಜಾಗ್ರಿ ರಸಗುಲ್ಲ ಇಷ್ಟ ಆಯ್ತು ನಮ್ಗೆ. ये सबसे मस्त ये है, ಹಾಂ, ಎಲ್ಲಕ್ಕಿಂತ ಮಸ್ತ್ ಇದು ಇರುತ್ತಂತ. रबड़ी रसगुल्ला। ಹಾಂ, ಇಸ್ಕೋ ದೇವ್ ಭಯ ಟೇಸ್ಟ್ ಮಾಡಿ ನೋಡೋಣ, ಮಸ್ತ್ ಐತಂದ ಅಣ್ಣ. ನೆಕ್ಸ್ಟ್ ಇದನ್ನ ಟೇಸ್ಟ್ ಮಾಡ್ಬೋದು ಆದ್ಮೇಲೆ. ರಬಡಿ ರಸಗುಲ್ಲ ಅಂತ ಭಾಳ ಇದಕ್ಕೆ ಅಣ್ಣ ಭಾಳ ಬಿಲ್ಡಪ್ ಕೊಟ್ಟಾನ, ನೋಡ್ಬಿಡು ಹೆಂಗಿರುತ್ತೆ ಟೇಸ್ಟ್. ಅಲ್ಟಿಮೇಟ್ ಐತಿಲ್ಲ, ಬೆಂಕೈತಿ. ಅದಕ್ಕೆ ಬಿಲ್ಡಪ್ ಕೊಟ್ಟು ನಾವು ನೋಡಕ್ ಭಾರಿ ಕಾಣ್ಸುತ್ತ. ಏನೋ ಡಿಫ್ರೆಂಟ್ ಐತಿ, ಭಾರಿ ಐತಿ ಬೆಂಕಿ. ವಾ, ರಬಡಿ ರಸಗುಲ್ಲ ಎಲ್ಲರೂ ಸಿಕ್ಕರೆ ಟ್ರೈ ಮಾಡಿ. ಖಾಲಿ ರೋಡ್ ಒಳಗ ರಾತ್ರಿ ಹಿಂಗ ಅಡ್ಡಾಡ್ಬೇಕಂತ ಆಸೆ ಅಂತ ಈಗ ಮೇಡಮ್ ಅವರಿಗೆ. ತಂಡಿ ಸಿಕ್ಕಾಪಟ್ಟಿರ್ತೈತಿ, ಮುಂದೆ ನಾ ಗಾಡಿ ಓಡ್ಸಾಕೋತೀನಿ, ಈಕೀಗ ಏನೇನೋ ಆಸೆ ಇರ್ಲಿ. ಸಣ್ಣ ಸಣ್ಣ ಇಂಥ ವಿಷಯಗಳೇ ಜಾಸ್ತಿ ಖುಷಿ ಕೊಡ್ತಾವ, ಅದಕ್ಕೆ ಅಡ್ಡಾಡಾಗುತ್ತೀವಿ. ಹಿಂಗೆ ಖಾಲಿ ರೋಡ್ನಾಗ ಅಡ್ಡಾಡ್ಬೇಕಂತ ಭಾಳ ದಿನದಲ್ಲಿ ಅನ್ನಾಗುತ್ತಿಲ್ಲ. ಹಿಂಗ ಇಬ್ರು ಫ್ರೀ ಆಗಿ ಏನೂ ಕೆಲಸ ಇರ್ಲಾರ್ದ, ಸೊ ಈ ಫ್ರೀ ಆಗಿ ಅಡ್ಡಾಡಿ ಒಂದೊಂದು ಆಸೆಗಳನ್ನ ನೆರವೇರಿಸ್ಕೊಳಕತ್ತೀವಿ. ಏನೇ ಜೀವನದಾಗ ಏನೈತ್ರಿ ಜೀವನದಾಗ? ಏನ್ರಿ ಮೀಡಿಯಾ, ಏನ್ರಿ ಮೀಡಿಯಾ? ಇವಾಗ ಓಕೆ, ಹೆಂಗೈತಿ? ಲಾಂಗ್ ಡ್ರೈವ್ ಹೋದ್ವಿ ನೋಡವ, ಲಾಂಗ್ ಡ್ರೈವ್ ನೋಡು. ಈಗ ಎಷ್ಟು ದೂರ ಬಂದ್ವಿ, ಯಲಹಂಕ ಬಂದ್ವಿ ನಾವು. ವಿದ್ಯಾರಣ್ಯಪುರದಿಂದ ಯಲಹಂಕ ಬಂದ್ವಿ ಗಾಯ್ಸ್. ಎಲ್ಲಾರು ಕೇಳ್ತಿದ್ರಿ ನೀವು ಎಲ್ಲಿರ್ತೀರಿ ಅಂತ. ನಾವ್ ಇರೋದು ವಿದ್ಯಾರಣ್ಯಪುರ, ಯಲಹಂಕ ಹತ್ರ. ಓಕೆನಾ? ಓಕೆ ಓಕೆ, ಬರ್ರಿ ಈಗ ಇನ್ನೊಂದ್ ಬೇರೆ ಏನಾರ ನೋಡುಮು. ಹಂಗೆ ಕಂಬಿದ್ದು ತೊಳಕ್ ಬಂದಿದ್ವಿ. ನುಗ್ಗಿಕಾಯಿ ಕೇಳಿದ್ರ ನಂಗೆ ನೋಡು 160 ರೂಪಾಯಿಕ KG ಅಂತ. 160 ರೂಪಾಯಿ KG. ನಮ್ ಕಡೆ 10 ರೂಪಾಯಿಗೆ 4 ಕೊಡ್ತಾರ. ಇಲ್ಲಿ 160 ರೂಪಾಯಿ KG ಅಂದ್ರೆ 4 ಬರ್ತಾವ, 4 ಬೇಡ 6 ಬರ್ತಾವ. ಅಯ್ಯಪ್ಪ, ಹೆಂಗ್ ಜೀವನ ಮಾಡೋದು ಹಿಂಗಾದ್ರ? ನೀವು ನೋಡ್, ಈಗ ತರಕಾರಿನೂ AC ಶೋರೂಮ್ ಒಳಗೆ ಇಟ್ಟು ಕೇಸಿ ಮಾರಂಗಾಗೈತೆ ನೋಡಿ. ಮೊದಲು ಬೀದ್ಯಾಗ ಮಾರ್ತಿದ್ರು, ಈಗ AC ಶೋರೂಮ್ ಒಳಗೆ. ಇರ್ಲಿ, ಇಂಥವಕ್ಕೇನು ಅಬ್ಜೆಕ್ಷನ್ ಇಲ್ಲ. ಎಳ್ಳು ಬೆಲ್ಲ ತೊಗೊಳಗುತ್ತಾಳೆ, ಎಳ್ಳು ಬೆಲ್ಲದ ಉಂಡಿ ತೋರ್ಸ. ಎಳ್ಳು ಬೆಲ್ಲ ಏನು ಎಲ್ಲ ರೆಡಿಮೇಡ್ ಸಿಗ್ತಾವಪ್ಪ. ನಮ್ಮ ಕಡೆ ಮನ್ಯಾಗ ಮಾಡ್ತಾರೆ ಇವನ್ನೆಲ್ಲ. ಜಸ್ಟ್ ಎಷ್ಟು ಕೊಟ್ಟು? ಓನ್ಲಿ 25 ರೂಪೀಸ್ ಗೈಸ್, ಬರೀ 25 ರೂಪಾಯಿ. ಆಮೇಲೆ ಇಲ್ಲಿ ಏನು ಅನ್ಬೇಕು? ಡ್ರೈ ಜಾಮೂನ್ ಅನ್ಬೇಕಾ, ಬಾದುಷಾ ಅನ್ಬೇಕಾ? ಬಾಲುಶಾಹಿ 2 ರೂಪಾಯಿ ತಗೋತೇವಲ್ಲ ಅಂಗಡಿಯಾಗ. ಹಾಂ, 2 ರೂಪಾಯಿ ಈಗ ಇಲ್ಲಿ 40 ರೂಪಾಯಿ. ಎಷ್ಟು ಅದಾವ ಇವು? 4 4 8 8 3 24 48 ರೂಪಾಯಿ ಹೊರಗೆ ತಗೊಂಡ್ರೆ 48 ರೂಪಾಯಿ. 8 ರೂಪಾಯಿ ಸೇವ್ ಆಗುತ್ತೆ ಅಷ್ಟೇ. 8 ರೂಪಾಯಿ ಸೇವ್ ಆಗುತ್ತೆ. ಸೇವರ್ ಪ್ಯಾಕ್ ಇವೆಲ್ಲ ಬರೀ ಅವೇ ಸ್ನ್ಯಾಕ್ಸ್. ಯಾವ ತೊಳ್ ಬೇಡ, ಈಗ ತೊಗೊಂಡ ಸಾಕು. ಇದು ಕರಿ ಎಳ್ಳು ತೋತೇನು? ಇದು ಕರಿ ಎಳ್ಳು ಏನೇನು ಅದಿಲ್ಲ? ಒಂದು ಖಾರದೇನು ಇದನ್ನಂತೂ ಕರಿ ಎಳ್ಳು ತೋತೇನು? ಖಾರದ್ದು ಏನತ್ತು? ಏನು ತೋತೇವ? ಮಟನ್ ತೋತೆ 45. ಶಂಗಾ ಮ್ಯಾಲೆ ಹಚ್ಚಿ ಕರೆದಿರ್ತಾರ. ನಾನು ಹೆಂಡತಿಗೆ ಸುಮ್ಮ ಅಡ್ಯಾಡ ಕರ್ಕೊಂಬಂದೆ. ಏನೇನು ಹೀಗೆ ಹಿಡ್ಕೊಂಡ್ಬಿಟ್ಲು ನೋಡಿ. ಬರೇ ಇಂಥ ಹೊರಗಿನೂ ಬರೇ ಅಂಗಡಿಯಾನು ಮನ್ಯಾಗ ಮಾಡ್ಕೊಂಡು ತಿನ್ಬೇಕ್ಲೇ. ಗಾಯ್ಸ್, ನೈಟ್ ಔಟ್ ಅಂತೇಳಿ ಬಿಲ್ಡಪ್ ಕೊಟ್ಟು ತಂಡಿಗೆ ಅಂಜಿ ಜಲ್ದಿ ಓಡ್ ಬಂದ್ಬಿಟ್ಟಿವಿ. ಆದ್ರೂ ಮೊದ್ಲಿಂದ ಫೀಲ್ ಬರ್ಲಿಲ್ಲ. ನನಗಂತೂ ಏನ್ ಬರ್ಲಿಲ್ಲ. ಮದುವೆಗಿಂತ ಆದ್ರೆ ಎಲ್ಲಿ ಬರ್ಬೇಕದು ಬರ್ತೈತಿ. ಒಂದಲ್ಲ ಒಂದಿನ ಹಿಂಗ ನೈಟ್ ಔಟ್ ಮುಂಚೆ ಹೆಂಗ್ ಓಡಾಡ್ತಿದ್ವಿ ಅದೇ ತರ ಒಂದ್ಸಲ ನಮ್ 3 ಕಡೆ ಓಡಾಡಿದ್ರೆ ನೆನಪು ಬರ್ತದೆ. ಈ ಕಡೆ ಓಡಾಡಿಲ್ಲಲ್ಲ, ನೆನಪು ಬರ್ಲಿ ಈ ಕಡೆ. ಸೊ ಈಗ ಎಲ್ಲ ಅಡ್ಡಾಡಿ ಸ್ವಲ್ಪ ಏನೇನ್ ಬೇಕು ಸ್ವಲ್ಪ ತಿಂದ್ ಬಂದ್ವಿ. ಇನ್ನ ನಮ್ಮ ಮಿಸಸ್ ಮೇಡಮ್ ಇನ್ನ ಹೊಟ್ಟಿ ತುಂಬಿಲ್ಲ ಅಂತ ಅದಕ್ಕೆ ಬರಾಗ 2 ಮಸಾಲೆ ಪುರಿ ತಂದ್ಬಿಟ್ಟಿನಿ. ತಿಂದ್ಬಿಡುದು. ಮತ್ 2-3 ವಾರೇನ 1 ತಿಂಗಳೇನು
ಮತ್ತು ಸ್ಟ್ರೀಟ್ ಫುಡ್ಡಿನ ಸನಿಯಕ್ಕೆ ಹೋಗಲ್ಲ, ಹೊರಗಿಂದ ತಿನ್ನಕ್ಕೆ ಹೋಗಲ್ಲ. ಈಗ ಎಲ್ಲ ಮನ್ಯಾಗ ಮಾಡ್ಕೊಂಡು ತಿನ್ನೋದು. ಮನ್ಯಾಗ ತಿನ್ರಿ, ಹೆಲ್ದಿ ಇರ್ತೈತಿ. ಎಲ್ಲರೂ ಸ್ವಲ್ಪ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತಗೋರಿ. ಹುಯಿ ಅಂತೇಳಿ ದಿನ ದಿನ ತಿನ್ನಕ್ಕೆ ಹೋಗ್ಬೇಡ್ರಿ. ಯಾವಾಗಾರ ಒಂದ್ಸಲ ತಿನ್ರಿ, ಏನಾಗಲ್ಲ. ಸೊ ಎಲ್ಲರೂ ಆರಾಮಿರಿ, ಎಂಜಾಯ್ ಮಾಡಿಕೊಂಡು ಚಿಂತೆ ಬಿಟ್ಟು ಫ್ರೀ ಆಗಿರ್ರಿ. ಚಿಂತಿರ್ಲಾರ ಮನುಷ್ಯ ಇಲ್ಲ. ಚಿಂತೆ ಬಿಟ್ರೆ ಚಿರಂಜೀವಿ ಆಗ್ತೀವಿ ಅಂತ ಯಾರು ಹೇಳಿದ್ದು? ದ.ರಾ ಬೇಂದ್ರೆ ಅವ್ರು ಹೇಳ್ಯಾರ. ಸೊ ಅದಕ್ಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದೊಳಗ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.